ಘಟ ಪರಮೇಶ್ವರ ಹಾ ಪರಮೇಶ್ವರ, ನಾನು ಸಮುದ್ರಕ್ಕೆ ಹೋಗಿ ಪನ್ನೀರವನ್ನು ತಂದು ನಿನ್ನ ಪೂಜೆಯನ್ನು ಮಾಡುತ್ತೇನೆ ಅಂತ ಹೇಳಿದ್ದಿಲ್ಲ. ಏತಕ್ಕಾಗಿ ನಿನ್ನ ಎಲ್ಲಿ ಹೋದೆಯೋ ನನ್ನ ಕೈಯಿಂದ ಪಾರ ಎಂದು ಹೇಳಿದಕ್ಕಾಗಿ ನಿನ್ನ ಇಲ್ಲಿ ಕುಳಿತಿರುವೆ. ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕಿದೆ ಪರಮೇಶ್ವರ. ನಾನು ಯಾರು? ಪರಮೇಶ್ವರ, ನಾನು ಯಾರು ಅರಿದು ಹರಿಯದ ವರಗಳನ್ನು ಕೊಟ್ಟೆಯೋ ಹೇ ಪೂಜೆ ಶಂಕರ, ಭಕ್ತ ವರವ ಕೊಟ್ಟವರ ಮೇಲೆ ತಿರುಗಿ ಬೀಳುವುದು ಅನ್ಯಾಯ ಕಾರ್ಯವಲ್ಲವೇ? ಏನೆಂದ ಪರಮೇಶ್ವರ? ಭಕ್ತ ವರವ ಕೊಟ್ಟವರ ಮೇಲೆ ತಿರುಗಿ ಬೀಳುವುದು ಅನ್ಯಾಯ ಧರ್ಮವೇ? ಅನ್ಯಾಯ ಹಾ ನಿನಗೆ ನಿನಗೆ ಅನ್ಯಾಯವಾಯಿತೆ ಹೇ ಪರಮೇಶ್ವರ. ಎಂದಕ್ಕೆ ತ್ರಿಪುರ ಬಹುದೇವತರಲ್ಲಿ ವಾಲಿ ಸುಮಾರನ್ನು ಕೊಂದವನು ನೀನಲ್ಲ ನಾನು. ಅವರವರ ಕರ್ಮಕ್ಕಾಗಿ ಅವರವರನ್ನು ನಾಶ ಆಗಿದ್ದಾರೆ ಭಕ್ತ. ಅವರವರ ಕರ್ಮಕ್ಕೆ ಅವರು ಹೋದರು, ಲಯವಾದರು. ಈಗ ನಿನ್ನ ಕರ್ಮಕ್ಕೆ ನಿನ್ನ ಕೊಲೆ. ಭಕ್ತ ಶಾಂತನಾಗು. ಅವರ ಲಿಂಕ್ ವಸ್ತು ಆಡ್ಕೊಂಡಿದ್ದಾರೆ. ಪರಮೇಶ್ವರ, ಈ ತ್ರಿಶೂಲ ಏತಕ್ಕೆ ಬರಬಹುದು ಪರಮೇಶ್ವರ? ತ್ರಿಶೂಲ ಬೆಸೆದರೆ ತ್ರಿಲೋಕವೇ ಉದ್ಧಾರ, ತ್ರಿಲೋಕ ತಿವಿದರೆ ತ್ರಿಲೋಕವೇ ನಾಶ. ಮತ್ತೆ ಈ ಉರಿಯಸ್ತ್ರ ಏತಕ್ಕೆ ಬರಬಹುದು? ಭಕ್ತ ನಿನ್ನ ವೈರಿಗಳ ಕಾದಾಡಿ ಓಡುತ್ತಿರುವಾಗ ಅವರ ಮೇಲೆ ಕೆರೆದು ಬಿಟ್ಟಿರು ಸುಟ್ಟು ಭಸ್ಮವಾಗುವರು. ನನ್ನ ವೈರಿಗಳು ನನ್ನ ಮೈ ಮೇಲೆ ಬಂದರೆ ಭಸ್ಮ ಆಗಲಿ. ಧನ್ಯವಾದಗಳು ಹೇ ಪರಮೇಶ್ವರ. ಈ ಉಗ್ರಸ್ಥ ಏತಕ್ಕೆ ಬರುವ ಪರಮೇಶ್ವರ? ಭಕ್ತ ನಿನ್ನ ವೈರಿಗಳು ನಿನ್ನನ್ನು ಕಾದಾಡಿ ಮೈ ಮೇಲೆ ಬಿದ್ದರೆ ಅವರ ತಲೆ ಮೇಲೆ ಬಿಟ್ಟರೆ ಸುಟ್ಟು ಬೂದಿ ಆಗುವರು. ಯಾರಾದರೂ ವೈರಿಗಳು ಮೈ ಮೇಲೆ ಬಂದರೆ ಅವರ ತಲೆಯ ಮೇಲೆ ಸುಟ್ಟು ಭಸ್ಮ. ಅವರು ಶಂಕರ, ಬೂದಿಯಲ್ಲಿ ಒತ್ತಾಡುವ ಬೂದಿ ಬಡಕ, ಶಶಿಯಲ್ಲಿ ಒತ್ತಾಡುವ ಬೂದಿ ಬಡಕ ಯಾರು ವೈರಿ ಅಲ್ಲ ಈ ಜಗದಲ್ಲಿ. ನೀನು ನನಗೆ ವೈರಿ. ಭಕ್ತ ಶಾಂತನಾಗು. ವರವ ಕೊಟ್ಟವರ ಮೇಲೆ ತಿರುಗಿ ಬೀಳುವುದು ಅನ್ಯಾಯವಾಗುವುದು. ಹೇ ಪರಮೇಶ್ವರ, ಈಗ ನಿನ್ನ ಮರಣ ನನ್ನ ಕೈಯಲ್ಲಿ. ದೇವರ ದೈತ್ಯರನ್ನು ಕೊಂದು ಈಗ ಸುಮ್ಮನಿರುವೆಯೋ ಮೂರ್ಖ? ಆ ಶೇರನ್ನು ತೀರಿಸುಗೋಸ್ಕರವಾಗಿ ನಾನು ಚಿತಾಭಸ್ಮದಲ್ಲಿ ಹುಟ್ಟಿದ್ದೇನೆ. ಹೇ ಪರಮೇಶ್ವರ, ಭಕ್ತ ಭಸ್ಮದಲ್ಲಿ ಹುಟ್ಟಿದವರಾದರೆ ಕೇವಲ ನನ್ನ ಮಗನಲ್ಲವೇ ನೀನು? ಏನೆಂದ? ಕೇವಲ ನನ್ನ ಮಗನು ನೀನು. ಯಾರು ನನ್ನ ಮಗ? ನೀನು. ನಾನು? ಏನ? ನಾನು ನಿನ್ನ ನಾನು ಇವನ ಮಗನಂತೆ. ಯಾರು ನನ್ನ ಮಗಳು? ಭಕ್ತ ಚಿತಾಭಸ್ಮ ಹಚ್ಚುವ ವೇಳೆಯಲ್ಲಿ ಒಂದು ಹರಳಾಗಿ ಜನಿಸಿ 3 ನಿಮಿಷದಲ್ಲಿ ಶಿಶುವಾಗಿ ಅಳಕತ್ತಿದೆ. ಅದರಂತೆ ಚಿತಾಭಸ್ಮದಲ್ಲಿ ಹುಟ್ಟಿದವನಿಗೆ ಭಾಗವಸ್ಮಾಸುರಂತು ನಾಮಕರಣವನ್ನು ಮಾಡಿದ್ದೇನೆ. ಬೂದಿಯಲ್ಲಿ ಒದ್ದಾಡುವ ಬಡ ಜಂಗವನಿಯರು ಮನೆ ಮನೆಗೆ ಭಿಕ್ಷೆಯನ್ನು ಬೇಡ ತಿನ್ನುವ ನೀನೊಬ್ಬನು ಪರಮೇಶ್ವರನು. ಹೇ ಶಂಕರ, ನೀನು ನನ್ನ ವೈರಿ. ನಿನ್ನನ್ನು ಬಿಡಕ್ಕೆ ಸಾಧ್ಯವಿಲ್ಲ. ಯಾರು ನಿನ್ನ ಮಗನೆಂದಲ್ಲ? ಏ ಮಗನ ಮೊಮ್ಮಗನೇ. ಭಕ್ತ ಶಾಂತನಾಗು. ಯಾರು ನಿನ್ನ ಮಗನು? ಶೆಟ್ಟ ತನ್ನ ವೈರಿ, ಶಾಂತಿ ಪರರ ವೈರಿ. ಶಾಂತಿ ಆಗೋ ಭಕ್ತ. ನಿನ್ನಲ್ಲಿ ಶಾಂತಿ ಭಸ್ಮಾಸುರನಿಗೆ. ನಿನ್ನ ಚಿತಾಭಸ್ಮದಲ್ಲಿ ಹುಟ್ಟಿದ ಈ ಭಸ್ಮಾಸುರ ಶಾಂತಿ ಉಂಟೆ? ಭೂಜಿ ಬರಕ ಭಕ್ತ ಕಟಕನಕ
ಬೈಯುವುದುಂಟೆ. ಇವನಿಗೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ ಮೂರ್ಖ ಇವನು ಕಟುಗನು. ಇವನ ಕೈಯಲ್ಲಿ ಸಿಗುವಕ್ಕಿಂತಲೂ ಮಾಯವಾಗುವುದೇ ಲೇಸು. ಏ ಭೂಮಿ ಬಾಲಕ, ನಿನ್ನನ್ನು ಎಲ್ಲಿ ಹೋದ ನಿನ್ನನ್ನು ಬಿಡುವುದುಂಟೆ? ನಿನ್ನನ್ನು ಈ ಉಗ್ರಸದಿಂದ ನಿನ್ನ ಸುಟ್ಟು ಭಸ್ಮ ಮಾಡದಿದ್ದರೆ ನಾನು ಭಸ್ಮಾಸುರನ ಅಲ್ಲ. ಬೇಡ ಹೇ ಶಂಕರ, ಬೇಡ ಭಕ್ತ, ಶಾಂತನ. ನಿಲ್ಲು, ನಿಲ್ಲು ಶಂಕರ, ನಿಲ್ಲು, ನಿಲ್ಲು. ಎಲ್ಲಿ ಶಂಕರ? ಎಲ್ಲಿ ಶಂಕರ? ಅಲ್ಲಿ ಶಂಕರ. ಶ್ರೀಕೃಷ್ಣ. ಹಲೋ ಹಲೋ ಶಂಕರನು ನನ್ನ ಕೈಯಿಂದ ಮಾಯವಾಗಿ ಹೋಗಿದ್ದಾನೆ. ಅವನ ರಕ್ತ ಇಲ್ಲಿ ಚೆಲ್ಲಿರುವುದು ಆಗಲಿ. ಇನ್ನು ನಾನು ಎಲ್ಲಿ ಹೋಗುವನು? ವೈಕುಂಠಕ್ಕೆ ಹಾಗೆ ಆ ಭರತಕೃಷ್ಣನ ಹಿಡಿದುಕೊಂಡು ಬಂದು ಅವರ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ವೈಕುಂಠಕ್ಕೆ ನಾನೇ ಹೋಗಲೇಬೇಕು. ಆ ಫಲಕೃಷ್ಣನನ್ನು ಹಿಡಿದುಕೊಂಡು ಬರುತ್ತೇನೆ. ಪರಮೇಶ್ವರ ನಿನ್ನ ಕೈಗೆ ಸಿಗೋದಿಲ್ಲ. ಏನಂದ? ವೈಕುಂಠ ಬಗೆಯಲ್ಲಿದ್ದಾನೆ. ವೈಕುಂಠದಲ್ಲಿ ಸಿಗೋದಿಲ್ಲ. ಹಾಗೆ ಆ ಕೃಷ್ಣನನ್ನು ಹಿಡಿದುಕೊಂಡು ಬರುತ್ತೇನೆ. ಎನ್ನು ಮೇಲೆ ಈ ಪಾರ್ವತಿ ಶಂಕರ ಮಠ ಬಿಟ್ಟು ಹೋದ ಮೇಲೆ ಆ ಪಾರ್ವತಿಗೆ ಗಂಡ ನಾನೇ. ಶಂಕರ ಮಠವನ್ನು ಬಿಟ್ಟು ಹೋದ ಮೇಲೆ ಪಾರ್ವತಿ ಗಂಡ ನಾನೇ. ಇನ್ನು ಮೇಲೆ ವೈಕುಂಠಕ್ಕೆ ಹೋಗಲೇಬೇಕು. ಇವಳೆ ಆಡಿರಬಹುದು. ಶಂಕರ ಮಠ ಬಿಟ್ಟು ಹೋದ ಮೇಲೆ ಇವಳು ಆಡು ಬಂದಳು. ನಾನು ಕೊಲ್ಲ ಕೃಷ್ಣನನ್ನು ಹಿಡಿದುಕೊಂಡು ಬರಬೇಕೆಂದು ವೈಕುಂಠಕ್ಕೆ ಹೋಗುವ ದಾರಿಯಲ್ಲಿ ಇವಳು ಯಾರು ನಿಂತಿರುವ ಸುಂದರಿ. ನನ್ನನ್ನು ಕೇಳುವರು ತಾವು ಯಾರು? ನಾನು ಯಾರು? ತಾವು ಯಾವ ದೇಶದ ಮಹಾರಾಜರೆಂದು ತಿಳಿಸಬೇಕು. ತಿಳಿಸಲೇಬೇಕು. ಸುಂದರಿ, ನಾನು ಹುಟ್ಟಿದ್ದು ಚಿತಾ ಭಸ್ಮದಲ್ಲಿ. ನನ್ನ ಹೆಸರೇ ಭಾರಭಸ್ಮಾಸುರ ಅಂತ. ಶಂಕರನು ಚಿತಾಭಸ್ಮವನ್ನು ತನ್ನ ಅಣಿಗೆ ಧರಿಸುವ ವೇಳೆಯಲ್ಲಿ ಒಂದು ಹಳ್ಳನ್ನು ಉತ್ಪತ್ತಿ ಆಯಿತು. ಹಳ್ಳಲಿಂದ ನೀನು ಹುಟ್ಟಿದ್ದು ಬಾಲಭಸ್ಮಾಸುರ. ಬಾಲಭಸ್ಮಾಸುರ ಹೋಗಿ ಹೀಗೆ ತಾವು ಚಿತಾಭಸ್ಮದಲ್ಲಿ ಹುಟ್ಟಿದ ಪ್ರಚಂಡ ಭಸ್ಮಾಸುರ ಮಹಾರಾಜರು. ನಾನು ತ್ರಿಲೋಕ ಸುಂದರಿ ವಿಶ್ವಮೋಹಿನಿ ಅನ್ನತಕ್ಕದ್ದು. ಮೋಹಿನಿ, ಮೋಹಿನಿ, ಮೋಹಿನಿ. ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದಲ್ಲಿ ಸಹ ಇಲ್ಲ. ಎಷ್ಟೊಂದು ಅಸ್ಪಸ್ತ್ರೀಯರಿದ್ದರೂ ಕೂಡ ನೆಮ್ಮದಿಗೇನೇ ಇಲ್ಲ. ಅದರಂತೆ ನಾನು ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದಲ್ಲಿ ಒಪ್ಪಿಕೊಂಡು ಬರುವ ನನ್ನ ಹೆಸರು ವಿಶ್ವಮೋಹಿನಿ ಅನ್ನತಕ್ಕದ್ದು. ಹಾ, ತಾವು ಹೇಳಿ, ತಾವು ಎಲ್ಲಿಗೆ ಬರುತ್ತಿರುವರು? ನಾನು ವೈಕುಂಠಕ್ಕೆ ಹೋಗಿ ಆ ಭಗವಂತನನ್ನು ಹಿಡಿದುಕೊಂಡು ಬರುತ್ತೇನೆ ಅಂತ ಹೊರಟಿದ್ದೇವೆ. ತಾವು ವೈಕುಂಠಕ್ಕೆ ಹೋಗಿ ಆ ಕೃಷ್ಣ ಪರಮಾತ್ಮನನ್ನು ಹಿಡಿದು ತರುವರಿ ನೀವು. ತಾವು ವೈಕುಂಠಕ್ಕೆ ತರಲಾರದು. ಅವರು ಮಾಯವಾಗಿ ಹೋಗುತ್ತಾರೆ. ಅವರು ಸಿಗುವುದಿಲ್ಲ. ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮನು ಮಾಯಾವಿ ಕಪ್ತಿ. ಮಾಯಾವಿ ಒಂದು ವೇಳೆಯಲ್ಲಿ ಹೆಣ್ಣನು ಆಗಬಲ್ಲ, ಒಂದು ವೇಳೆಯಲ್ಲಿ ಗಂಡನೂ ಆಗಬಲ್ಲ.
ಅವರು ತಮ್ಮ ಕೈಗೆ ಸಿಗುವುದಿಲ್ಲ. ಅದಕ್ಕಾಗಿ ನನ್ನ ಕೂಡ ತಾವು ನೃತ್ಯವನ್ನು ಮಾಡಬೇಕು. ಏ ಮೋಹಿನಿ, ಹೇಳಿ. ಅವರು ಸಿಗುವುದಿಲ್ಲ ಎಂದು ಹೇಳಿ ನಿನ್ನೊಳಗೆ ನಾನು ನರ್ತನ ಮಾಡಬೇಕೆ? ಹೌದು ಮಹಾರಾಜರೇ, ತಮಗೆ ವಶವಾಗಬೇಕಾದರೆ ನನ್ನ ನನ್ನ ನರ್ತನವನ್ನು ಮಾಡಿ ಆ ಭಗವಂತನನ್ನು ಮೆಚ್ಚಿಸಬೇಕು. ನನ್ನ ದೇವಿಯನ್ನು ಮೆಚ್ಚಿಸಿದರೆ ಕೋಪವು ತಾಳುವುದಿಲ್ಲ. ನನ್ನ ದೇವಿಯನ್ನು ಮೆಚ್ಚಿಸುವುದಿಲ್ಲ ಅಂದರೆ ತಮ್ಮನ್ನು ಚಿರಛೇದನ ಮಾಡುತ್ತಾಳೆ. ಸುಮ್ಮನೆ ನೀನು ನಾಟ್ಯ ಹೇಗೆ ಮಾಡುತ್ತೀಯ ಹಾಗೆ ಮಾಡುವ ನನ್ನ ಕೈ ವಶವಾಗುತ್ತದೆ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯ? ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ನರ್ತನವನ್ನು ಮಾಡುವೆನು. ತಾವು ಅದರಂತೆ ನರ್ತನವನ್ನು ಮಾಡಬೇಕು. ತಪ್ಪಿದರೆ ನನ್ನ ವಶವಾಗುವುದಿಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ಆಗಲಿ ನಿನ್ನ ನರ್ತನವನ್ನು ಒಮ್ಮಿಸಿ ನೋಡೋಣ. ಮಾಡು. ನೋಡು.